ರೂಲ್ 1 ಅನ್ಕೌಂಟಬಲ್ ನೌನ್ಸ್ ಅಂತಂದ ಹೇಳಿ ಎಲ್ರಿಗೂ ಶೇರ್ ಮಾಡ್ರಿ. ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ರಿ, ಆಮೇಲೆ ಆನ್ಸರ್ಸ್ ಗಳನ್ನ ಹಾಕ್ರಿ. ಇಂಗ್ಲಿಷ್ ಗ್ರಾಮರ್ ಒಳಗಡೆ ಮೇನ್ ಇಂಪಾರ್ಟೆಂಟ್ ಒಂದು ರೂಲ್ ಬರುತ್ತಾ ಅನ್ಕೌಂಟಬಲ್ ನೌನ್ಸ್ ಗಳಿಗೆ. ಇಲ್ಲಿ ಏನ್ ಬರುತ್ತೆ ಅಂತಂದ ಹೇಳಿದ್ರೆ, ನೀವು ಅನ್ಕೌಂಟಬಲ್ ನೌನ್ಸ್ ಅಂದ್ರೆ ಏನು, ಇವುಗಳನ್ನ ನಾವು ಸಂಖ್ಯೆಗಳ ಮೂಲಕ ಎಣಸಕ್ ಸಾಧ್ಯ ಇರಂಗಿಲ್ಲ. ನೀವು ಈಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು 6 ಬಾಳೆಹಣ್ಣುಗಳಿದಾವ ಅಂತ ಅನ್ಕೊಡ್ರಿ, ಅವುಗಳನ್ನ ನೀವು ಎನಿಸ್ಬಹುದು. 1 2 3 4 5 6 ಇದಾವ ಅಂತ ಹೇಳ್ಬಹುದು. ಅಲ್ಲೊಂದೊಂದು 10 ಜನ ನಿಂತ್ಕೊಂಡಿರ್ತಾರೆ. ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಒಂದು 10 ಜನ ನಿಂತ್ಕೊಂಡಿದ್ದಾರೆ ಅಂತ ಹೇಳಿ ಎನಿಸಿ ಹೇಳ್ಬಹುದು. ಕರೆಕ್ಟಾ? ಅಥವಾ ಎಷ್ಟು ಪ್ರಾಣಿಗಳು ಓಡಾಡ್ತಾವ ಅಂತ ಹೇಳಿದ್ರೆ ಒಂದು 5-6 ಪ್ರಾಣಿಗಳು ಓಡಾಡ್ತಿದಾವ ಅಂತ ಹೇಳ್ಬಹುದು. ಬಟ್ ಅದ್ರ ಅನ್ಕೌಂಟೇಬಲ್ ನೌನ್ಸ್ ಅಂತ ಬಂದ್ರೆ ನಮ್ಗೆ ಎನ್ಸಕ್ ಸಾಧ್ಯನೇ ಇಲ್ಲ. ಸೊ ಅಂತವುಗಳನ್ನ ನಾವು ಅನ್ಕೌಂಟೇಬಲ್ ನೌನ್ಸ್ ಅಂತಂದ್ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಹೇರ್ ಅಂತಂದ್ ಹೇಳಿ, ನಮ್ ಕೂದ್ಲು ಎಷ್ಟು ಕೂದ್ಲದಾವ ಅಂತಂದ್ ಹೇಳಕ್ ಬರುತ್ತನ, ಅದು ಎನ್ಸಕ್ ಬರಂಗಿಲ್ಲ. ಸೊ ಅದಕ್ಕೋಸ್ಕರ ಈ ಹೇರ್ ಅನ್ನ ನಾವು ಅನ್ಕೌಂಟೇಬಲ್ ನೌನ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ಅಡ್ವೈಸ್ ಅಂತಂದೈತೆ. ಈಗ ನಾವು ಅಡ್ವೈಸ್ ಮಾಡ್ಬೇಕಂತಂದ್ರೆ ಅದ್ನ ಹೆಂಗ ಒಂದ್ ಅಡ್ವೈಸ್ ಮಾಡು, 2 ಅಡ್ವೈಸ್ ಮಾಡು, 3 ಮಾಡು ಅಂತ ಹೇಳಕ್ ಬರಂಗಿಲ್ಲ. ಅಡ್ವೈಸ್ ಕೂಡ ಅನ್ನೋದೇನಂದ್ರೆ ಅನ್ಕೌಂಟೇಬಲ್ ನೌನ್ ಆಗತ್ತ. ಅಡ್ವೈಸ್ನು ಕೂಡ ಏನಂದ್ರೆ ಎನ್ಸಕ್ ಬರಂಗಿಲ್ಲ, ಅದನ್ನ ಹೇಳಕ ಬರಂಗಿಲ್ಲ. ಒಂದ್ ಅಡ್ವೈಸ್ ಕೊಟ್ಟು ನೋಡು, 2 ಅಡ್ವೈಸ್ ಅದು ತಪ್ಪಾಗತ್ತೆ ಇಂಗ್ಲಿಷ್ ಗ್ರಾಮರ್ ಒಳಗಡೆ. ಸೊ ಅದಕ್ಕೋಸ್ಕರ ಯಾವುಗಳನ್ನ ನಾವು ಎನ್ಸಕ್ ಸಾಧ್ಯ ಇಲ್ಲ ಅವುಗಳನ್ನ ನಾವು ಅನ್ಕೌಂಟೇಬಲ್ ನೌನ್ ಅಂತಂದ್ ಹೇಳಿ ಕರಿತೀವಿ. ಇದು ಮೇನ್ ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ಅವುಗಳಿಗೆ ಕೆಲವೊಂದು ರೂಲ್ಸ್ ಗಳು ಬರ್ತಾವ. ಅವು ಬಹುವಚನದಲ್ಲಿ ಇರಂಗಿಲ್ಲ, ಅವುಗಳನ್ನ ನಾವು ಪ್ಲೂರಲ್ ಫಾರ್ಮ್ ಅಲ್ಲಿ ಹಾಕಂಗಿಲ್ಲ. ಫಸ್ಟ್ ಇದನ್ನ ಕ್ವಶನ್ ಕೇಳ್ತಾರೆ SSC ಗ್ರಾಮರ್ ಒಳಗಡೆ. ಈಗ ಹೆಂಗ ಸರ್, ಅವುಗಳಿಗೆ ಏನಂತಂದ ಹೇಳಿದ್ರೆ ಎಸ್ ಪ್ರತ್ಯಯ ಅಥವಾ ES ಪ್ರತ್ಯಯ ಸೇರ್ಸಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ನಾನು ಅನ್ಕೌಂಟಬಲ್ ನೌನ್ ಬರಿತೀನಿ, ಫರ್ನಿಚರ್ ಅಂತಂದ ಹೇಳಿ. ಇದೇನಿದ ಫರ್ನಿಚರ್ ಅನ್ನೋದೇನಂತಂದ ಹೇಳಿದ್ರೆ ಪೀಠೋಪಕರಣಗಳು. ಅದು ನೀವು ಯಾವ ಬೇಕಾದ ಪೀಠೋಪಕರಣಗಳಾಗಿರ್ಬೋದು. ಅದೇನು 1 2 ಸಾವಿರಾರು ಗಂಟ್ಲೆ ಇರ್ತವೆ, ಎನ್ಸಕ ಬರಂಗಿಲ್ಲ ಫರ್ನಿಚರ್ ಅಂತಂದ ಹೇಳಿ. ಸೊ ಅದನ್ನ ನಾವು ಜಸ್ಟ್ ಫರ್ನಿಚರ್ ಅಂತಂದ ಹೇಳ್ಬೇಕು. ಇದಕ್ಕೆ ನಾವು ಯಾವುದೇ ರೀತಿಯಾಗಿ ಎಸ್ ಪ್ರತ್ಯಯ ಅಥವಾ ES ಪ್ರತ್ಯಯ ಸೇರ್ಸಂಗಿಲ್ಲ. ಈಗ ನೋಡ್ರಿ, ಈಗ ಫರ್ನಿಚರ್ಸ್ ಅಂತಂದ ಹೇಳಿ ಬರ್ದ್ವಿ ಅಂತಂದ ಹೇಳಿದ್ರೆ ಅದು ಕರೆಕ್ಟ್ ಆಗತ್ತ. ನಮ್ ರೂಲ್ಸ್ ಪ್ರಕಾರ ನಾವು ನೋಡಿದ್ವಿ ಅಂತಂದ್ ಹೇಳಿದ್ರೆ ಅದು ರಾಂಗ್ ಆಗತ್ತೆ. ಇಂಗ್ಲಿಷ್ ಗ್ರಾಮರ್ ಪ್ರಕಾರ ನೋಡಿದ್ರೆ ಅದು ರಾಂಗೇ. ಅದು ES ಪ್ರತ್ಯಯ ಅಥವಾ ಎಸ್ ಪ್ರತ್ಯಯ ಹಾಕಂಗಿಲ್ಲ, ಜಸ್ಟ್ ಫರ್ನಿಚರ್ ಅಂತಂದ್ ಹೇಳ್ಬೇಕಷ್ಟ. ಸೊ ಅದಕ್ಕೋಸ್ಕರ ಯಾವ್ದೇ ತಗೊಳ್ರಿ, ಈಗ ಅಡ್ವೈಸಿಸ್ ಅಂತಂದ್ ಬರಂಗಿಲ್ಲ, ಅಡ್ವೈಸಿಸ್ ಅಂತಂದ್ ಹೇಳಿ ಬರಂಗಿಲ್ಲ, ಅಡ್ವೈಸ್ ಅಷ್ಟೇ. ಸೇಮ್ ಈ ತರ ಏನಂತಂದ್ರೆ ಹಲವಾರು ಪದಗಳು ಬರ್ತವೆ. ಇದು ಅರ್ಥ ಆಯ್ತಾ? ಯಾವುದೇ ರೀತಿ ಎಸ್ ಪ್ರತ್ಯಯ ಅಥವಾ ES ಪ್ರತ್ಯಯ ಹಚ್ಚಂಗಿಲ್ಲ. ಇದು ಒಂದ್ ರೂಲ್. ಅದಾದ ನಂತರ ಈಗ ಅವು ಬಹುವಚನನ ಆಗಂಗಿಲ್ಲ, ಪ್ಲೂರಲ್ ಆಗಂಗಿಲ್ಲ ಅಂತಂದ್ ಹೇಳಿದ್ರೆ ಅವು ಯಾವಾಗ್ಲೂ ಏನಿರ್ತಾವ, ಸಿಂಗಲ್ ಆಗಿರ್ತಾವ. ಯಾವಾಗ್ಲೂ ಏನಿರ್ತಾವ ಅಂತಂದ್ ಹೇಳಿದ್ರೆ ಸಿಂಗಲ್ ವರ್ಬ್, ಸಿಂಗಲ್ ಆಗಿರ್ತಾವ. ಈಗ ನೋಡ್ರಿ, ಅವುಗಳಿಗೆ ನಾವು ಸಿಂಗಲ್ ಆಗಿರೋ ಅಂದ್ರೆ ಈಗ ಏಕವಚನದಲ್ಲಿರುವಂತಹದ್ದು ಅಥವಾ ಸಿಂಗಲ್ ಆಗಿರುವಂತಹ ಪದಗಳಿಗೆ ನಾವು ಏನನ್ನ ಹಚ್ಬೇಕಾಗತ್ತ, ಈಗ ಹೆಲ್ಪಿಂಗ್ ವರ್ಬ್ಸ್ ಗಳು ಬರ್ತಾವಲ್ಲ, ಮೇನ್ ಇಂಪಾರ್ಟೆಂಟ್ ಹೆಲ್ಪಿಂಗ್ ವರ್ಬ್ಸ್. ಈ ಹೆಲ್ಪಿಂಗ್ ವರ್ಬ್ ಗಳಲ್ಲಿ ನಾವು ಯಾವ್ದನ್ನ ಬಳಸಬೇಕು, ಈಸ್ ಅಂತಂದ್ ಹೇಳಿ ಬಳಸಬೇಕಾಗತ್ತ. ಅಥವಾ ಇನ್ನೊಂದೇನು, ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್ ಅಂತಂದ್ ಹೇಳಿ ಬಳಸಬಹುದು. ಅಥವಾ ಇನ್ನೊಂದೇನ್ ಬರುತ್ತೆ, ಹ್ಯಾಸ್ ಅಂತಂದ್ ಹೇಳಿ. ನೋಡ್ರಿ, ಇವೆಲ್ಲ ಏನಂತಂದ್ ಹೇಳಿದ್ರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಸ್ ಅಂತಂದ್ ಹೇಳಿ ಕರಿತೀವಿ. ಈಸ್, ಹ್ಯಾಸ್, ಅದಾದ ನಂತರ ವಾಜ್, ಇವುಗಳನ್ನ ಮಾತ್ರ ಬಳಸಬೇಕು. ಅದನ್ನ ಬಿಟ್ಬಿಟ್ಟು ಸರ್ ನಾವು ವೇರ್ ಅಂತಂದ್ ಹೇಳಿ ಬಳಸ್ತೇನ್ರಿ, ಬರಂಗಿಲ್ಲ. ಆರ್ ಅಂತಂದ್ ಹೇಳಿ ಬಳಸಿದ್ರು ಅಂತಂದ್ ಹೇಳಿದ್ರೆ ಬರಂಗಿಲ್ಲ. ಇವೇನಂತಂದ್ ಹೇಳಿದ್ರೆ ಇವು ರಾಂಗ್ ಆಗ್ತಾವ. ಆರು ವೇರ್ ಏನಂತಂದ್ ಹೇಳಿದ್ರೆ ರಾಂಗ್ ಆಗ್ತಾವ. ಈಗ ನಾವ್ ಏನಂತ ಬಳಸಬೇಕು, ಓನ್ಲಿ ಈಸ್, ಹ್ಯಾಸ್ ಅಥವಾ ವಾಸ್ ಅಂತಂದ್ ಹೇಳಿ ಅಷ್ಟ ಬಳಸಬೇಕು. ಇದು ಸೆಕೆಂಡ್ ಆಗತ್ತೆ ಇದ್ರೊಳಗಡೆ, ಅನ್ಕೌಂಟೇಬಲ್ ಒಳಗಡೆ. ಕ್ಲಿಯರ್? ಅರ್ಥ ಆಯ್ತಾ? ಇವುಗಳನ್ನೇನಂತಂದ್ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಸಂಖ್ಯೆಗಳನ್ನ ಬಳಸುವಂತಿಲ್ಲ ಅಂತಂದ್ ಹೇಳಿ ನಾನು ಆಗ್ಲೇ ಹೇಳದ್ನಲ್ಲ. ಇವುಗಳಿಗೆ ಏನಂತಂದ್ ಹೇಳಿದ್ರೆ ಸಂಖ್ಯೆಗಳಂತಂದ್ ಹೇಳಿ ಬಳಸಂಗಿಲ್ಲ. ಫಾರ್ ಎಕ್ಸಾಂಪಲ್ ಮೆನಿ ಅಂತಂದ್ ಹೇಳಿ ಬರಂಗಿಲ್ಲ, ಮೆನಿ ಫರ್ನಿಚರ್ ಅಂತಂದ್ ಹೇಳಿ ಬಳಸಂಗಿಲ್ಲ. ಅದಾದ ನಂತರ 2 ಫರ್ನಿಚರ್ಸ್ ಅಂತಂದ್ ಹೇಳಿ ಸಂಖ್ಯೆಗಳನ್ನ ಬಳಸಂಗಿಲ್ಲ. ಅಥವಾ 3 ಫರ್ನಿಚರ್ಸ್ ಅಂತಂದ್ ಹೇಳಿ ಬಳಸಂಗಿಲ್ಲ. ಈ ತರ ಏನಾದ್ರೂ ಬಂದ್ವು ಅಂತಂದ್ ಹೇಳಿದ್ರೆ, ನಂಬರ್ಸ್ ಗಳು ಬಂದ್ವು ಅಂತಂದ್ ಹೇಳಿದ್ರೆ ಅದನ್ನ ನಾವು ಏನಂತ ಹೇಳ್ತೀವಿ, ರಾಂಗ್ ಅಂತಂದ್ ಹೇಳ್ತೀವಿ. ಯಾವ್ದ್ರ ಮುಂದೆ? ಅನ್ಕೌಂಟೇಬಲ್ ಮುಂದೆ. ಸೊ ಅಲ್ಲಿ ನಾವು ಏನನ್ನ ಬಳಸಬೇಕು, ಅದ್ರ ಬದಲಾಗಿ ಏನ್ ಬಳಸ್ಬೇಕಂತಂದ್ ಹೇಳಿದ್ರ ಸಮ್ ಅಂತಂದ್ ಹೇಳಿ ಬಳಸಬಹುದು. ಏನಂತ ಬಳಸಬಹುದು? ಸಮ್ ಅಂತಂದ್ ಹೇಳಿ ಬಳಸಬಹುದು. ಅಥವಾ ಮಚ್ ಅಂತಂದ್ ಹೇಳಿ ಬಳಸಬಹುದು. ಅದಾದ ನಂತರ ಲಾಟ್ ಆಫ್ ಅಂತಂದ್ ಹೇಳಿ ಬಳಸಬಹುದು ಆ ಪದಗಳ ಮುಂದೆ. ಅದಾದ ನಂತರ ಇಲ್ಲಾಂದ್ರೆ ಪೀಸಿಸ್ ಆಫ್ ಅಂತಂದ್ ಹೇಳಿ. ಈಗ ನೋಡ್ರಿ, ಪೀಸಿಸ್ ಆಫ್ ಅಂತಂದ್ ಹೇಳಿ ಇದನ್ನ ಬಳಸಬಹುದು. ಇದು ಎಕ್ಸಾಮ್ ಅಲ್ಲಿ ಜಾಸ್ತಿ ಕೇಳ್ತಾರೆ, ಪೀಸಿಸ್ ಆಫ್, ಇದು ಕರೆಕ್ಟ್. ಅದಾದ ನಂತರ ಬಿಟ್ಸ್ ಆಫ್ ಅಂತಂದ್ ಹೇಳ್ಬಹುದು. ನಾವು ಇವುಗಳನ್ನ ಯೂಸ್ ಮಾಡಬಹುದು. ಅವುಗಳಿಗೆ ಮೆನಿ, 2, 3, 4, 5 ಅಂತಂದ್ ಹೇಳಿ ಯಾವುದೇ ಸಂಖ್ಯೆಗಳನ್ನ ಅದ್ರ ಮುಂದೆ ಬಳಸಂಗಿಲ್ಲ. ಕ್ಲಿಯರ್ ಪಾಯಿಂಟ್? ಈಗ ಸ್ಪಾಟಿಂಗ್ ಎರರ್ ಒಳಗಡೆ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗಡೆ ಕೆಲವೊಂದು ಪದಗಳನ್ನ ಕೇಳ್ತಾರ. ಆ ಅನ್ಕೌಂಟೇಬಲ್ ನೌನ್ಸ್ ಗಳು ಯಾವ್ಯಾವ ಅಂತಂದ್ ಹೇಳಿ ನಾನು ಹೇಳ್ತೀನಿ. ಇವಾಗ ಸೀನ್ರಿ ಅಂತಂದ್ ಹೇಳಿ ಬರುತ್ತೆ.
ಸೀನ್ರಿ ಅಂತಂದ್ ಹೇಳಿದ್ರ ನಿಸರ್ಗ ದೃಶ್ಯ ಒಂದ ಸೀನ್ರಿ ಐತ್ ನೋಡಲ್ಲಿ ಈ ತರ ಹೆಂಗ್ ಬರಂಗಿಲ್ಲ ಅಲ್ಲಿ ಹೇಳಾಕ ಬರಂಗಿಲ್ಲ. ಅದಾದ ನಂತರ ಸೀನರೀಸ್ ಅಂತಂದ್ ಹೇಳಿ ಬರಂಗಿಲ್ಲ, ಜಸ್ಟ್ ಸೀನ್ರಿ ಅಂತಂದ್ ಹೇಳಿ ಅಷ್ಟ ಯೂಸ್ ಮಾಡ್ಬೇಕು. ಅದಾದ ನಂತರ ಫರ್ನಿಚರ್ ಅಂತಂದ್ ಹೇಳಿ ಅಷ್ಟೇ ಯೂಸ್ ಮಾಡ್ಬೇಕು. ಫರ್ನಿಚರ್ಸ್, ಟು ಫರ್ನಿಚರ್ಸ್ ಈ ತರ ಎಲ್ಲ ಯೂಸ್ ಮಾಡಂಗಿಲ್ಲ. ನೆಕ್ಸ್ಟ್ ಇನ್ಫಾರ್ಮೇಶನ್ ಅನ್ನು ಕೂಡ ನಾವ್ ಏನಂತ ಯೂಸ್ ಮಾಡ್ಬೇಕು, ನಾರ್ಮಲ್ ಆಗಿ ಅದ್ ಹೆಂಗೈತ್ಲ ಹಂಗ ಯೂಸ್ ಮಾಡ್ಬೇಕು. ಅದಕ್ಕೆ ಇ ಎಸ್ ಪ್ರತ್ಯಯ ಅಥವಾ ಎಸ್ ಪ್ರತ್ಯಯ ಅಥವಾ ಟು, ತ್ರೀ ಅಂತಂದ್ ಹೇಳಿ ಮುಂದ ಹಿಂದ ಒಟ್ಟ ಬಳಸಂಗಿಲ್ಲ. ನೆಕ್ಸ್ಟ್ ಅಡ್ವೈಸ್ ಅಂತಂದ್ ಹೇಳಿ ಬರುತ್ತೆ, ಇದು ಕೂಡ ಅನ್ಕೌಂಟೇಬಲ್ ನೌನ್. ಆಮೇಲೆ ಲಗೇಜು, ಬ್ಯಾಗೇಜ್ ಇವೆರಡು ಏನಂತಂದ್ರೆ ಅನ್ಕೌಂಟೇಬಲ್ ನೌನ್ಗಳು. ಆ ಲಗೇಜಸ್ ಬ್ಯಾಗೇಜಸ್ ಅಂತ ಕರೆಯಂಗಿಲ್ಲ. ಮಷಿನರಿ ಅಂತಂದ್ ಹೇಳ್ತೀವಿ, ಎಷ್ಟೊಂದ್ ಇರ್ತಾವ ಅಲ್ಲಿ ಅದು. ಆಮೇಲೆ ಸ್ಟೇಷನರೀಸ್ ಅಂತಂದ್ ಹೇಳಿ ಬರೋಂಗಿಲ್ಲ. ಪೋಯಟ್ರಿ, ಎಸ್. ಅದಾದ ನಂತರ ಹೇರು, ಇವೆಲ್ಲ ಏನಂತಂದ್ ಹೇಳಿದ್ರೆ ರಿಪೀಟ್ ಆಗಿ ಕೇಳಿರುವಂತಹ ವರ್ಡ್ಸ್ ಗಳು ಯಾವ್ದ್ರಲ್ಲಿ, SSC ಎಕ್ಸಾಮ್ಸ್ ಗಳಲ್ಲಿ. ಇವುಗಳನ್ನ ಪ್ರಾಪರ್ ಆಗಿ ನೋಡ್ಕೊಳ್ರಿ. ಈ ವರ್ಡ್ ಗಳಿಗೆಲ್ಲಾದ್ರೂ ಎಸ್ ಪ್ರತ್ಯಯ ಅಥವಾ ಇ ಎಸ್ ಪ್ರತ್ಯಯ ಹಚ್ಚಿದ್ರು ಅಂತಂದ್ ಹೇಳಿದ್ರೆ ಅವುಗಳು ರಾಂಗ್ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈಗ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗೋಣ. ಇಲ್ಲಿ ಸ್ಪಾಟಿಂಗ್ ಎರರ್, ಈಗ ನೋಡ್ರಿ, ಐಡೆಂಟಿಫೈ ದ ಎರರ್ ಪಾರ್ಟ್ ಅಂತಂದ್ ಹೇಳಿ. ದ ಸೀನರೀಸ್ ಆಫ್ ಕಾಶ್ಮೀರ್ ಆರ್ ವೆರಿ ಚಾರ್ಮಿಂಗ್ ಅಂತಂದ್ ಹೇಳಿ ನಾವು ಈ ತರ ನೋಡ್ಕೊಂಡ್ವಿ ಅಂತಂದ್ ಹೇಳಿದ್ರೆ, ಇಲ್ಲಿ ನೋಡ್ರಿ ಸೀನರೀಸ್ ಅಂತಂದ್ ಹೇಳಿತ್ ನೋಡ್ರಿ, ದ ಸೀನರೀಸ್ ಅಂತಂದ್ ಹೇಳಿ ಇದು ಅನ್ಕೌಂಟೇಬಲ್ ನೌನ್. ಸೀನರಿ ಅಂತಂದ್ ಹೇಳಿದ್ರೆ ಅನ್ಕೌಂಟೇಬಲ್ ನೌನ್ ಅಂತಂದ್ ಹೇಳಿ ಬರುತ್ತ. ಎನಿಸಲಾಗದ ಒಂದು ಪದ ಅಂತಂದ್ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಇದು ಇ ಎಸ್ ಅಂತ ಪ್ರತ್ಯಯ ಹಚ್ಚಂಗಿಲ್ಲ. ಅಲ್ಲಿ ಏನಂತ ಬರಿಬೇಕು, ಓನ್ಲಿ ಸೀನರಿ ಅಂತಂದ್ ಹೇಳಿ ಅಷ್ಟ ಬರಿಬೇಕು. ಸೊ ಅದಕ್ಕೋಸ್ಕರ ಈ ಪಾರ್ಟ್, ಸೊ ಪಾರ್ಟ್ ಎ ಏನಂತಂದ್ ಹೇಳಿದ್ರ ಈ ವಾಕ್ಯದಲ್ಲಿ ರಾಂಗ್ ಆಗತ್ತ. ಓನ್ಲಿ ಸೀನರಿ ಅಂತಂದ್ ಹೇಳಿ ಅಷ್ಟ ಬಳಸ್ಬೇಕು. ಸೇಮ್ ಮತ್ ಹೆಂಗ್ ಕೇಳ್ತಾರ ಕ್ವಶನ್, ಸರ್ ಚೂಸ್ ದ ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಅಂತಂದ್ ಹೇಳಿ. ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಅನ್ನ ನಾನು ಚೂಸ್ ಮಾಡ್ಕೋಬೇಕು ಇವಾಗ. ಇಲ್ಲಿ ನೋಡ್ರಿ, ಹಿ ಗೇವ್ ಮಿ ಮೆನಿ ಅಂತಂದೈತೆ, ಹಿ ಗೇವ್ ಮಿ ಮಚ್ ಅಂತಂದೈತೆ, ಹಿ ಗೇವ್ ಮಿ ಅನ್ ಅಡ್ವೈಸ್ ಅಂತಂದೈತೆ, ಆಮೇಲೆ ಹಿ ಗೇವ್ ಮಿ ಸಮ್ ಅಂತಂದೈತೆ. ಕರೆಕ್ಟಾ? ಇಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ ಏನಂತಂದ್ ಹೇಳಿದ್ರ, ಸರ್ ಇವಾಗ ಅನ್ಕೌಂಟೇಬಲ್ ನೌನ್ಸ್ ಅಂತಂದ್ ಹೇಳಿ, ಅಡ್ವೈಸ್ ಅನ್ನೋದು ಏನಂತಂದ್ರೆ ಅನ್ಕೌಂಟೇಬಲ್ ನೌನ್. ಇಲ್ಲಿ ಎಲ್ಲಾನು ಅರ್ಥ ಮಾಡ್ಕೊಂಡು, ಸರ್ ಇದಕ್ಕೆ ಎಸ್ ಪ್ರತ್ಯಯ ಅಥವಾ ಇ ಎಸ್ ಪ್ರತ್ಯಯ ಹಚ್ಚಂಗಿಲ್ಲ. ಎಲ್ಲೆಲ್ಲಿ ಹಚ್ಚಾರ ನೋಡ್ರಿ, ಇಲ್ಲಿ ಹಚ್ಚಿದಾರ, ಅದಾದ ನಂತರ ಇಲ್ಲಿ ಹಚ್ಚಿದಾರ, ಇವೆರಡು ಏನಂದ್ರ ರಾಂಗ್ ಆಗತ್ತ. ಅದಾದ ನಂತರ ಸರ್ ಇವುಗಳ ಮುಂದೆ ಏನಂತಂದ್ ಹೇಳಿದ್ರ ಮೆನಿ ಅಥವಾ ಮಚ್ ಅಂತಂದ್ ಹೇಳಿ ಬಳಸಂಗಿಲ್ಲ. ಕರೆಕ್ಟಾ? ಸರ್ ಅದೇಂಗ್ರಿ, ನೀವು ಈಗ ಸರ್ ಮೆನಿ ಅಂತಂದ್ ಹೇಳ್ರಿ, ಇದು ನಂಬರ್ ಆಗತ್ತೆ, ಇದನ್ನ ಬಳಸಂಗಿಲ್ಲ. ಕರೆಕ್ಟಾ? ಇದು ಕಂಪ್ಲೀಟ್ ಆಗಿ ರಾಂಗ್ ಆಯ್ತು ಸರ್. ಬಟ್ ಆದ್ರೆ ಇಲ್ಲಿ ಮಚ್ ಅನ್ನೋದೈತಿಲ್ರಿ ಸರ್, ನಾವು ಮಚ್ ಅಂತಂದ್ ಹೇಳಿ ಬಳಸ್ಬೇಕಂತ ನೀವೇ ಹೇಳಿದಿರಿ. ಎಸ್ ಕರೆಕ್ಟ್, ಮಚ್ ಅಂತಂದ್ ಹೇಳಿ ಬಳಸ್ಬೇಕು. ಅದಾದ ನಂತರ ಇನ್ ನೋಡೋಣ, ಇಲ್ಲಿ ಸಮ್ ಅಂತಂದೈತೆ. ಸಮ್ ಅಂತಾನು ಕೂಡ ಏನಂತಂದ್ ಹೇಳಿದ್ರೆ ನಾವು ಬಳಸ್ಬೇಕಾ ಬಳಸಬಾರ್ದಾ? ಇಲ್ಲಿ ನೋಡ್ರಿ, ನಾವು ಸಂಖ್ಯೆಗಳನ್ನ ಬಳಸೋ ಬದಲು ಸಮ್ ಅಂತಂದ್ ಹೇಳಿ ಬಳಸ್ಬೇಕು, ಮಚ್ ಅಂತಂದ್ ಹೇಳಿ ಬಳಸ್ಬೇಕು, ಲಾಟ್ ಆಫ್ ಅಂತಂದ್ ಹೇಳಿ ಬಳಸ್ಬೇಕು, ಬಿಟ್ಸ್ ಆಫ್ ಅಂತಂದ್ ಹೇಳಿ ಅಥವಾ ಪೀಸಿಸ್ ಆಫ್ ಅಂತಂದ್ ಹೇಳಿ ಬಳಸ್ಬೇಕಾಗತ್ತ. ಹಂಗಾದ್ರೆ ಇಲ್ಲಿ ಸರ್, ಇಲ್ಲಿ ನಾವು ಮಚ್ ಅಂತಂದ್ ಹೇಳಿ ಬಳಸವ್ರೆ, ಇದು ಕರೆಕ್ಟ್ ಐತ್ರಿ. ಅದಾದ ನಂತರ ಇಲ್ಲಿ ಸಮ್ ಅಂತಂದ್ ಹೇಳಿ ಬಳಸಿದಾರೆ, ಇದು ಕರೆಕ್ಟ್ ಐತ್ರಿ. ಬಟ್ ಆದ್ರೆ ಈ ಪಾರ್ಟ್ ಏನೈತಲ್ಲ ಇಲ್ಲಿ ರಾಂಗ್ ಆಗುತ್ತೆ, ಈ ಸೆಂಟೆನ್ಸ್ ಕಂಪ್ಲೀಟ್ ಆಗಿ ಬರಂಗಿಲ್ಲ. ಅದಾದ ನಂತರ ಹಿ ಗೇವ್ ಮಿ ಅನ್ ಅಡ್ವೈಸ್ ಅಂತಂದ್ ಹೇಳಿ, ಇಲ್ಲಿ ಯಾವುದೇ ರೀತಿ ಆನ್ ಅಂತಂದ್ ಹೇಳಿ ಬರಂಗಿಲ್ಲ, ಆನ್ ಬರಂಗಿಲ್ಲ. ಅದಾದ ನಂತರ ಮಿನಿ ಬರಂಗಿಲ್ಲ, ಆಮೇಲೆ ಇನ್ನೊಂದೇನು, ಇವೆರಡು ಬರಂಗಿಲ್ಲ. ಸೊ ಅದಕ್ಕೋಸ್ಕರ ರಾಂಗ್ ಆಯ್ತು ಸರ್. ಇ ಎಸ್ ಅಥವಾ ಎಸ್ ಪ್ರತ್ಯಯ ಅದಕ್ಕೆ ಬರಂಗಿಲ್ಲ. ಇಲ್ಲಿ ಏನ್ ಬಳಸಬಹುದು ಸರ್, ಮಚ್ ಅಂತಂದ್ ಹೇಳಿ ಬಳಸಬಹುದು ಅಥವಾ ಸಮ್ ಅಂತಂದ್ ಹೇಳಿ ಬಳಸಬಹುದು. ಈ ಎರಡು ವರ್ಡ್ಸ್ ಗಳನ್ನ ಬಳಸಬಹುದು. ಅಥವಾ ಇನ್ನೊಂದು ವರ್ಡ್ ಅನ್ನ ಕೊಡ್ತೀನಿ, ಏನಂತಂದ್ ಹೇಳಿದ್ರೆ, ಸೊ ಪೀಸೀಸ್ ಆಫ್ ಅಂತಂದ್ ಹೇಳಿ, ಸಾರಿ ಪೀಸ್ ಆಫ್ ಅಂತಂದ್ ಹೇಳಿ, ಪೀಸ್ ಆಫ್ ಅಡ್ವೈಸ್ ಅಂತಂದ್ ಹೇಳಿ ಬಳಸಬಹುದು. ಮಚ್ ಅಡ್ವೈಸ್ ಅಥವಾ ಪೀಸ್ ಆಫ್ ಅಡ್ವೈಸ್, ಪೀಸ್ ಆಫ್ ಅಡ್ವೈಸ್ ಅಂತಂದ್ ಹೇಳಿ ಬಳಸಬಹುದು. ಅಥವಾ ಹಿ ಗೇವ್ ಮಿ ಸಮ್ ಅಡ್ವೈಸ್ ಅಂತಂದ್ ಹೇಳಿ ಬಳಸಬಹುದು. ಯಾವ ತರ ನೋಡ್ರಿ, ಇವುಗಳನ್ನ ಕ್ವಶನ್ಸ್ ಗಳನ್ನ ರಿಪೀಟ್ ಆಗಿ SSC ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾರ. ಇದನ್ನ ನೆಕ್ಸ್ಟ್ ನೋಡೋಣ. ಸೆಲೆಕ್ಟ್ ದ ಆಪ್ಷನ್ ದಟ್ ಇಂಪ್ರೂವ್ ಅಂಡರ್ಲೈನ್ಡ್ ವರ್ಡ್ ಅಂತಂದ್ ಹೇಳಿ. ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ಯಾವುದು, ಇಲ್ಲಿ ಈ ತರ ಅಂಡರ್ಲೈನ್ ವರ್ಡ್ ಇದು ಫರ್ನಿಚರ್ಸ್ ಅಂತಂದ್ ಹೇಳಿ. ಸರ್ ಫರ್ನಿಚರ್ಸ್ ಅನ್ನೋದೇನಂದ್ರ ಒಂದು ಅನ್ಕೌಂಟೇಬಲ್ ನೌನ್ ಆಗಿರೋದ್ರಿಂದ ಅದಕ್ಕೆ ಯಾವುದೇ ರೀತಿ ಎಸ್ ಪ್ರತ್ಯಯ ಅಥವಾ ಇ ಎಸ್ ಪ್ರತ್ಯಯ ಹಚ್ಚಬಾರದು ಅಂತಂದ್ ಹೇಳಿ ರೂಲ್ ಐತೆ. ಸೊ ಅದಕ್ಕೋಸ್ಕರ ನಾವು ಇವಾಗ ಏನ್ ಮಾಡ್ಕೋಬೇಕು, ನೋ ಇಂಪ್ರೂವ್ಮೆಂಟ್ ಅಂತೂ ಬರಂಗಿಲ್ಲ, ಇದು ರಾಂಗ್ ಆಯ್ತು. ಫರ್ನಿಚರ್ಸ್ ಅಂತಂದೈತೆ, ಇಲ್ಲಿ ಇದು ರಾಂಗ್ ಆಯ್ತು. ಅದಾದ ನಂತರ ಪೀಸ್ ಆಫ್ ಫರ್ನಿಚರ್ಸ್ ಅಂತ, ಇಲ್ಲಿ ಪೀಸೀಸ್ ಆಫ್ ಫರ್ನಿಚರ್ಸ್ ಅಂತಂದೈತಲ್ಲ, ಇದು ಬರಂಗಿಲ್ಲ, ಇಲ್ಲಿ ಇ ಎಸ್ ಪ್ರತ್ಯಯ ಹೆಚ್ಚೈತೆ. ಓನ್ಲಿ ಏನ್ ಮಾಡ್ಬೇಕು, ಫರ್ನಿಚರ್ ಅಂತಂದ್ ಹೇಳಿ ಅಷ್ಟ ಬರೆಸ್ಬೇಕಾಗತ್ತ. ಶಾಪ್ ಕೀಪರ್ ಹ್ಯಾಸ್ ಸೋಲ್ಡ್ ಆಲ್ ದ ಫರ್ನಿಚರ್ ಅಂತಂದ್ ಹೇಳಿ. ಪಾಯಿಂಟ್ ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಸೇಮ್ ಅದೇ ತರ ನೋಡ್ರಿ, ಐ ಲೈಕ್ ದ ಪೋಯಟ್ರೀಸ್ ಆಫ್ ಬೈರಾನ್ ಅಂಡ್ ಶೈಲಿ ಅಂತಂದ್ ಹೇಳಿ. ನಮ್ಗೆ ಉಳಿದದ್ದೆಲ್ಲ ಏನು ಬೇಡ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ವರ್ಡ್ ಐತ್ ನೋಡ್ರಿ, ಪೋಯಟ್ರೀಸ್ ಅಂತಂದ್ ಹೇಳಿ. ಸರ್ ಇದು ಒಂದು ಅನ್ಕೌಂಟೇಬಲ್ ನೌನ್ ಆಗಿರೋದ್ರಿಂದ ಇದಕ್ಕ ಎಸ್ ಅಥವಾ ಇ ಎಸ್ ಪ್ರತ್ಯಯ ಹಚ್ಚೋಂಗಿಲ್ಲ. ಅಂದ್ರೆ ಇಲ್ಲಿ ಏನಂತ ಬರಬೇಕು, ಇದು ರಾಂಗ್. ಇಲ್ಲಿ
ಈ ಪಾರ್ಟ್ ಏನಂತಂದ ಹೇಳಿದ್ರೆ ಎರರ್ ಐತೆ ಅಂತಂದ ಹೇಳಿ. ಇಲ್ಲಿ ಏನಂತ ಬರಬೇಕು, ಜಸ್ಟ್ ಪೊಯೆಟ್ರಿ ಅಂತಂದ ಹೇಳಿ ಅಷ್ಟ ಬರಬೇಕು. ಏನಂತಂದ ಹೇಳಿ ಜಸ್ಟ್ ಪೊಯೆಟ್ರಿ ಅಂತಂದ ಹೇಳಿ. ಅದೇ ತರ ನೆಕ್ಸ್ಟ್ ನೋಡ್ರಿ, ಫಿಲ್ ಇನ್ ದ ಬ್ಲಾಂಕ್ಸ್ ಈ ತರ ಕ್ವಶನ್ಸ್ ಗಳನ್ನು ಕೂಡ ನಿಮಗೆ ಕೇಳಬಹುದು. ಇವಾಗ ಏನ್ ಮಾಡ್ಕೋಬೇಕು, ನಾವು ಆಪ್ಷನ್ಸ್ ಗಳನ್ನ ಚೆಕ್ ಮಾಡ್ಕೋಬೇಕು. ಆಪ್ಷನ್ಸ್ ಗಳನ್ನ ಚೆಕ್ ಮಾಡಿದಾಗ ನೋಡ್ರಿ, ಇಲ್ಲಿ ಯಾವುದೇ ರೀತಿ ಮಷಿನರೀಸ್ ಇ ಎಸ್ ಪ್ರತ್ಯಯ ಅಂತಂದ್ ಹಚ್ಚಂಗಿಲ್ಲ, ಅದಾದ ನಂತರ ಎಸ್ ಪ್ರತ್ಯಯ ಹಚ್ಚಂಗಿಲ್ಲ. ಇದಿನ್ ಲಾಸ್ಟ್ ಪೀಸ್ ಆಫ್ ಮಷಿನರೀಸ್ ಅಂತ ಮತ್ತೆ ಎಸ್ ಪ್ರತ್ಯಯ ಹಚ್ಚದಾನೆ, ಇದು ಬರಂಗಿಲ್ಲ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗತ್ತ. ಆಲ್ ದ ಮಷಿನರಿ ವಾಸ್ ಶಿಫ್ಟೆಡ್ ಟು ದ ನ್ಯೂ ಫ್ಯಾಕ್ಟರಿ ಅಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್, ಹಿ ಕ್ಯಾರಿಡ್ ಆಲ್ ಹೀಸ್ ಲಗೇಜಸ್ ಹಿಮ್ಸೆಲ್ಫ್ ಅಂತಂದ ಹೇಳಿ. ಇಲ್ಲಿ ನೋಡ್ರಿ ಲಗೇಜಸ್ ಅನ್ನೋ ಒಂದು ವರ್ಡ್ ಐತಾ. ಇಲ್ಲಿ ಲಗೇಜಸ್ ಅಂತಂದ್ ಹೇಳಿ ಬರಂಗಿಲ್ಲ, ಓನ್ಲಿ ಲಗೇಜ್ ಅನ್ನೋ ಒಂದು ವರ್ಡ್ ಅಷ್ಟ ಬರುತ್ತೆ. ರೀಸನ್ ಏನು ಸರ್, ಅದೊಂದು ಅನ್ಕೌಂಟಬಲ್ ನೌನ್ ಅಂತಂದೇಳಿ. ಸೇಮ್ ಅದೇ ತರ ಅದನ್ನ ಬರ್ಕೊಡ್ರಿ ಬ್ಯಾಗೇಜ್ ಅಂತಂದೇಳಿ. ಓನ್ಲಿ ಬ್ಯಾಗೇಜ್ ಅಂತಂದ್ ಹೇಳಿ ಅಷ್ಟ ಬರುತ್ತೆ, ಬ್ಯಾಗೇಜಸ್ ಅಂತಂದ್ ಹೇಳಿ ಬರಂಗಿಲ್ಲ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ನಾವು ಯಾವ ತರ ಕೇಳ್ಬೋದು ನೋಡ್ರಿ, ಇಲ್ಲಿ ಇನ್ಕರೆಕ್ಟ್ ಸೆಂಟೆನ್ಸ್ ನ ನಾವು ಚೆಕ್ ಮಾಡ್ಕೋಬೇಕು. ಸರ್ ಇನ್ಫಾರ್ಮೇಶನ್ಸ್ ಅಂತಂದ ಹೇಳಿ ಇದೊಂದು ವರ್ಡ್ ಬಂದೈತ್ರಿ, ಇನ್ಫಾರ್ಮೇಶನ್. ನೋಡಿಲ್ರಿ, ಇನ್ಫಾರ್ಮೇಶನ್ಸ್ ಎಸ್ ಅಂತಂದ ಹೇಳಿ ಹಚ್ಚಂಗಿಲ್ರಿ. ಎಸ್ ಪ್ರತ್ಯಯ ಏನಂತಂದ ಹೇಳಿದ್ರೆ ಹಚ್ಚಂಗಿಲ್ಲ, ಜಸ್ಟ್ ಇನ್ಫಾರ್ಮೇಶನ್ ಅಂತಂದ ಹೇಳಿ ಅಷ್ಟೇ ಇರ್ಬೇಕು. ಇಲ್ಲಿ ಕ್ವಶನ್ ಏನ್ ಕೇಳಿದಾರ ನೋಡ್ರಿ, ಅದನ್ನ ಮೊದಲು ಚೆಕ್ ಮಾಡ್ಕೊಳ್ಳೋಣ. ಸರ್ ಇನ್ಕರೆಕ್ಟ್ ಅಂತ ಕೇಳಿದಾನ, ಹಂಗಾದ್ರೆ ಇಲ್ಲಿ ನೋಡ್ರಿ ಇನ್ಫಾರ್ಮೇಶನ್ಸ್ ಅಂತಂದ ಐತ್ಲ, ಇದು ಒಂದ್ ಏನಂತಂದ ಹೇಳಿದ್ರೆ ರಾಂಗ್ ಆಗುತ್ತೆ. ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು, ಆಪ್ಷನ್ ಬಿ. ಉಳಿದಿದ್ದೆಲ್ಲ ಏನದಾವಲ್ಲ ಎಲ್ಲಾನು ಕರೆಕ್ಟ್ ಇದಾವ ನೋಡ್ರಿ. ಸಮ್ ಇನ್ಫಾರ್ಮೇಶನ್, ಪೀಸ್ ಆಫ್ ಇನ್ಫಾರ್ಮೇಶನ್, ಆಮೇಲೆ ಏನು ಹಿಂದೇನು ಹಚ್ಚೇ ಇಲ್ಲ, ಮುಂದೆ ಏನು ಹಚ್ಚಿಲ್ಲ, ಡೈರೆಕ್ಟ್ ಆಗಿ ಏನಂತಂದ್ರೆ ದ ಇನ್ಫಾರ್ಮೇಶನ್ ಈಸ್ ರಿಲಯಬಲ್ ಅಂತಂದೇಳಿ. ಇವೆಲ್ಲವೂ ಕರೆಕ್ಟ್ ಆಗಿದಾವ. ಅದಾದ ನಂತರ ಇದು ರಾಂಗ್ ಆಗೈತೆ. ಈ ಎಲ್ಲಾ ವರ್ಡ್ಸ್ ಗಳನ್ನ ನೀವು ಏನಂದ್ರೆ ಸೈಡ್ ಬರೆದಿಟ್ಕೋಬೇಕು, ಎಕ್ಸಾಮ್ಸ್ ಅಲ್ಲಿ ಬಾಳ ಅಂದ್ರೆ ಬಾಳ ಯೂಸ್ ಆಗ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬಿಟ್ಟ ಸ್ಥಳ ತುಂಬೋದಂತ. ಹೇರ್ ಆಮೇಲೆ ಹೇರ್ಸ್ ಸಮಥಿಂಗ್ ಈ ತರ ಐತೆ. ಎಸ್ ಪ್ರತ್ಯಯ ಹಚ್ಚಂಗಿಲ್ಲ, ಆಮೇಲೆ ಇ ಎಸ್ ಪ್ರತ್ಯಯ ಹಚ್ಚಂಗಿಲ್ಲ. ಇವೆಲ್ಲ ಏನಂತಂದ ಹೇಳಿದ್ರ ರಾಂಗ್ ಆಗ್ತಾವ. ಹೇರ್ ಅಂತಂದ್ ಕರೆಕ್ಟ್ ಆಗತ್ತ. ಹರ್ ಹೇರ್ ಹ್ಯಾಸ್ ಟರ್ನ್ಡ್ ಗ್ರೇ ಡ್ಯೂ ಟು ಸ್ಟ್ರೆಸ್ ಅಂತಂದ ಹೇಳಿ. ಸೇಮ್ ಅದೇ ತರ ಇನ್ನೊಂದು ಕ್ವಶನ್ ಬರುತ್ತ. ಇದನ್ನ ನೀವೇನಂತಂದ್ರೆ ಹೋಮ್ ವರ್ಕ್ ನಿಮ್ಗೆ. ಇದೇನಂತಂದ್ರೆ ನಿಮ್ಗೆ ಹೋಮ್ ವರ್ಕ್. ನೀವೇನ್ ಮಾಡ್ಬೇಕಂದ್ರೆ ನನಗ ಕಮೆಂಟ್ ಅನ್ನ ಹಾಕ್ಬೇಕು, ಇದರಲ್ಲಿ ಯಾವ್ದಕ್ ಹೆಂಗ್ ಬರುತ್ತ ಏನಂತಂದ್ ಹೇಳಿ, ಆನ್ಸರ್ ಏನ್ ಬರುತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ ಕರೆಕ್ಟ್ ಸೆಂಟೆನ್ಸ್ ಅನ್ನ ನಾನು ಚೂಸ್ ಮಾಡ್ಬೇಕು. ಈ ಕರೆಕ್ಟ್ ಸೆಂಟೆನ್ಸ್ ಯಾವ್ದು ಬರುತ್ತ ಇಲ್ಲಿ ನೋಡ್ರಿ, ದ ಚಿಲ್ಡ್ರನ್ ಆರ್ ಪ್ರೋನ್ ಟು ಮೇಕಿಂಗ್ ಮೆನಿ ಮಿಸ್ಚೆಫ್ಸ್ ಅಂತಂದೇಳಿ. ಇದು ಏನಿದು ಸರ್, ಇಲ್ಲೊಂದ್ ಬಂತ್ ನೋಡ್ರಿ ವರ್ಡ್. ಇದೊಂದ್ ಏನಂತಂದ್ರೆ ಅನ್ಕೌಂಟೇಬಲ್ ನೌನ್ ಇದು. ಸೊ ಇದಕ್ಕೆ ಏನ್ ಮಾಡ್ಬೇಕು, ಯಾವುದೇ ರೀತಿ ಏನಂತಂದ್ ಹೇಳಿದ್ರ ಎಸ್ ಪ್ರತ್ಯಯ ಹಚ್ಚಂಗಿಲ್ಲ ಅಂತಂದೇಳಿ. ಇದೊಂದ್ ಏನಂತಂದ್ ಹೇಳಿದ್ರೆ ಮಿಸ್ಚೇಪ್ ಅಂತಂದ್ರೆ ಭಾವನಾತ್ಮಕ ಪದ ಅಂತಂದ್ ಹೇಳ್ತೀವಿ. ಇದೊಂದು ಅನ್ಕೌಂಟೇಬಲ್ ನೌನು. ಸೊ ಇದಕ್ಕೆ ಯಾವುದೇ ರೀತಿ ಎಸ್ ಪ್ರತ್ಯಯವನ್ನ ಹಚ್ಚಬಾರ್ದು. ಅದಕ್ಕೋಸ್ಕರ ನಾವು ಏನೇನ್ ಬಳಸ್ಬೇಕಾಗತ್ರಿ ಸರ್, ಇಲ್ಲಿ ಮಚ್ ಅಂತಂತ ಹೇಳಿ ಬಳಸ್ಕೋಬೇಕಾಗತ್ತ. ಆಪ್ಷನ್ ಬಿ ಕರೆಕ್ಟ್ ಆಗತ್ತ ಇದ್ರಲ್ಲಿ. ಸೇಮ್ ಅದೇ ತರ ನೋಡ್ರಿ ಇನ್ನೊಂದು ಕ್ವಶನ್, ದ ಪೊಲೀಸ್ ಫೌಂಡ್ ನೋ ಡ್ಯಾಶ್ ಡ್ಯಾಶ್ ಅಗೇನೆಸ್ಟ್ ದ ಸಸ್ಪೆಕ್ಟ್ ಅಂತಂದ ಹೇಳಿ. ಏನು ಎವಿಡೆನ್ಸಿಸ್ ಅಂತಂದೈತೆ, ಮೆನಿ ಎವಿಡೆನ್ಸ್ ಅಂತಂದೈತೆ, ಆನ್ ಎವಿಡೆನ್ಸ್ ಅಂತಂದ ಹೇಳಿ ಬರುತ್ತೆ. ಇದರಲ್ಲಿ ಯಾವ್ದು ಕರೆಕ್ಟ್ ಆಗತ್ತ, ಜಸ್ಟ್ ಎವಿಡೆನ್ಸ್. ನೋ ಎವಿಡೆನ್ಸ್ ಅಗೇನೆಸ್ಟ್ ದ ಸಸ್ಪೆಕ್ಟ್ ಅಂತಂದ ಹೇಳಿ. ಉಳಿದುದೆಲ್ಲ ಏನಂತಂದ ಹೇಳಿದ್ರ ರಾಂಗ್ ಆಗ್ತಾವ. ರೀಸನ್ ಅನ್ಕೌಂಟೇಬಲ್ ನೌನ್ ಅಂತಂದ ಹೇಳ್ತೀವಿ. ಏನಂತ ಹೇಳ್ತೀವಿ, ಅನ್ಕೌಂಟೇಬಲ್ ನೌನ್. ಅದಾದ ನಂತರ ಲಾಸ್ಟ್ ಕ್ವಶನ್ ನೋಡ್ರಿ, ಇದನ್ನ ನೀವೇನ್ ಮಾಡ್ಬೇಕಂತಂದ್ರೆ ಅದ್ರ ನಂಗೆ ಕಮೆಂಟ್ ಅನ್ನ ಹಾಕ್ಬೇಕು, ಇದರಲ್ಲಿ ಯಾವ್ದು ಕರೆಕ್ಟ್ ಆಗತ್ತಂತಂದ ಹೇಳಿ. ನಾನ್ ನಿಮ್ಗೊಂದ್ ಕೆಲವೊಂದು ವರ್ಡ್ಸ್ ಗಳನ್ನ ಕೊಡ್ತೀನಿ, ಅವುಗಳೆಲ್ಲ ಏನಂತಂದ್ ಹೇಳಿದ್ರೆ ಅನ್ಕೌಂಟಬಲ್ ನೌನ್ಸ್ ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ, ಫರ್ನಿಚರ್ ಅಂತಂದ್ ಐತೆ, ಲಗೇಜ್, ಬ್ಯಾಗೇಜ್, ಆಮೇಲೆ ಸ್ಟೇಷನರಿ, ಮಷಿನರಿ, ಕ್ಲಾತಿಂಗ್, ಟ್ರಾಫಿಕ್, ಇವೆಲ್ಲ ಏನಂತಂದ್ ಹೇಳಿದ್ರೆ ಅನ್ಕೌಂಟಬಲ್ ನೌನ್ಸ್ ಗಳಾಗ್ತಾವ. ಇವುಗಳ ಮುಂದೆ ಏನ್ ಬಳಸ್ಬೇಕಂದ್ರೆ ಪೀಸ್ ಆಫ್ ಅಂತಂದ್ ಹೇಳಿ ಬಳಸ್ರಿ, ಅಥವಾ ಆನ್ ಐಟಮ್ ಆಫ್, ಅಥವಾ ಆನ್ ಆರ್ಟಿಕಲ್ ಆಫ್ ಅಂತಂದ್ ಹೇಳಿ ಬಳಸ್ಕೋಬೇಕಾಗತ್ತ. ನೆಕ್ಸ್ಟ್ ಪೊಯೆಟ್ರಿ, ಮ್ಯೂಸಿಕ್, ಫಿಸಿಕ್ಸ್, ಎಕನಾಮಿಕ್ಸ್, ಬಿಸಿನೆಸ್ ಅಂತಂದ್ ಹೇಳಿ ಇವುಗಳು ಬಂದು ಅಂತಂದ್ ಹೇಳಿದ್ರೆ, ಈಗ ನೋಡ್ರಿ ಸಬ್ಜೆಕ್ಟ್ ನೇಮ್ ಕೊಡ್ತಾರ ಫಿಸಿಕ್ಸ್ ಅಂತಂದ್ ಹೇಳಿ, ಅದಕ್ಕೆ ಆರ್ ಬರಂಗಿಲ್ಲ ಸರ್. ಎಸ್ ಫಿಸಿಕ್ಸ್ ಅನ್ನೋದು ಇದು ಸಿಂಗಲ್ ಅದು. ಸೊ ಫಿಸಿಕ್ಸ್ ಈಸ್ ಅಂತಂದ್ ಹೇಳಿ ಬರ್ಬೇಕು, ಅಥವಾ ಹ್ಯಾಸ್ ಅಂತಂದ್ ಹೇಳಿ, ಅಥವಾ ವಾಸ್ ಅಂತಂದ್ ಹೇಳಿ. ಅಲ್ಲಿ ಯಾವುದೇ ರೀತಿ ಏನಂತಂದ್ ಹೇಳಿದ್ರೆ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ಸ್ ಗಳು ಬರಂಗಿಲ್ಲ. ಆಮೇಲೆ ವಾಟರ್, ಗೋಲ್ಡ್, ಐರನ್, ಸುಗರ್, ರೈಸ್, ಬ್ರೆಡ್, ಬಟರ್, ಮಿಲ್ಕ್ ಇವುಗಳನ್ನೆಲ್ಲ ಎನ್ಸಕ್ಕಾಗಿಲ್ಲ. ಇವೆಲ್ಲ ಏನಂತಂದ್ರೆ ಅನ್ಕೌಂಟೇಬಲ್ ನೌನ್ಸ್ ಅಂತಂದ್ ಹೇಳ್ತೀವಿ. ಕೌಂಟೇಬಲ್ ಅಲ್ಲ ಇವು, ಅನ್ಕೌಂಟೇಬಲ್ ನೌನ್ಸ್. ಅದಕ್ಕೋಸ್ಕರ ಇವುಗಳ ಹಿಂದೆ ಏನಂತಂದ್ರೆ ಗ್ಲಾಸ್ ಆಫ್ ವಾಟರ್ ಈ ತರ ಬಳಸಬೇಕು. ಲೋಡ್ ಆಫ್ ಸುಗರ್ ರೈಸ್ ಅಂತಂದ ಹೇಳಿ, ಸ್ಲೈಸ್ ಆಫ್ ಬ್ರೆಡ್ ಅಂತಂದ ಹೇಳಿ, ಅಥವಾ ಕಿಲೋ ಆಫ್ ಏನ್ ಅಂತಂದ್ ಯೂಸ್ ಮಾಡ್ಕೋತೀವಿ ನೋಡ್ಕೊಳ್ರಿ, ಅದಕ್ಕೆ ಬೇಕಾಗಿರೋ ಥಿಂಗ್ಸ್ ಗಳು ಈ ರೀತಿಯಾಗಿರೋ ವರ್ಡ್ಸ್ ಗಳನ್ನ ನಾವು ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸೀನ್ರಿ, ವೆದರ್, ರೇನ್, ಡಸ್ಟ್, ಸ್ಮೋಕ್ ಅಂತಂದ ಹೇಳಿ ಇವುಗಳಿಗೆಲ್ಲ ಸಮ್ ಅಂತಂದ ಹೇಳಿ ಯೂಸ್ ಮಾಡ್ಕೋಬೇಕು. ಬಿಟ್ ಆಫ್ ಅಂತಂದ ಹೇಳಿ ಯೂಸ್ ಮಾಡ್ಕೋಬೇಕು. ಅಲ್ಲಿ ಯಾವ ವರ್ಡ್ಸ್ ಗಳನ್ನ ನಾವು ಯೂಸ್ ಮಾಡ್ಕೊಂಡ್ರೆ ಅದು ಕರೆಕ್ಟ್ ಆಗತ್ತೆ,
ಆಮೇಲೆ ಯಾವ್ಯಾವ ಅನ್ಕೌಂಟಬಲ್ ನೌನ್ಸ್ಗಳು ಅಂತಂದ್ರೆ ಲಿಸ್ಟ್ ಐತೆ, ಇವುಗಳನ್ನ ನೋಡ್ಕೊಡ್ರಿ. ಇವೇ ಕ್ವಶನ್ಸ್ಗಳು ರಿಪೀಟ್ ಆಗಿ ಬರ್ತಾವ. ನೆಕ್ಸ್ಟ್ ರೂಲ್ ಅನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ.